ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭೆಯ ಮತದಾನ ಮುಗಿದಿದೆ. ಈ ಎರಡೂ ರಾಜ್ಯಗಳ ವಿಧಾನಸಭೆಯ ಚುನಾವಣೆಗೆ ಸಂಬಂಧಿಸಿದಂತೆ ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಪ್ರಕಟವಾಗಿದೆ. ದೇಶದ ಪ್ರಮುಖ ಚುನಾವಣಾ ವಿಶ್ಲೇಷಣಾ ಸಂಸ್ಥೆಯಾದಂತಹ ಆಕ್ಸಿಸ್ ಮೈ ಇಂಡಿಯಾ ಈ ಎರಡು ರಾಜ್ಯಗಳ ಕುರಿತಾಗಿ ಚುನಾವಣೋತ್ತರ ಸಮೀಕ್ಷೆಯನ್ನು ಪ್ರಕಟಗೊಳಿಸಿದೆ. ದೀರ್ಘವಾದ ಸಮೀಕ್ಷೆ ಇದು. ಆಕ್ಸಿಸ್ ಮೈ ಇಂಡಿಯಾದ ಈ ಸಮೀಕ್ಷೆಯ ಪ್ರಕಾರ ಜಾರ್ಖಂಡ್ನಲ್ಲಿ ಬಿಜೆಪಿ 31% ಮತಗಳನ್ನು ಪಡೆಯುವಂತಹ ನಿರೀಕ್ಷೆ ಇದೆ. ಹಾಗೆ ಬಿಜೆಪಿಯ ಮಿತ್ರ ಪಕ್ಷವಾದ ಅಖಿಲ ಜಾರ್ಖಂಡ್ ಸ್ಟೂಡೆಂಟ್ ಯೂನಿಯನ್ 4% ಮತಗಳನ್ನು ಪಡೆದುಕೊಳ್ಳುತ್ತೆ. ಹಾಗೆ ರಾಮ್ ವಿಲಾಸ್ ಪಾಸ್ವಾನ್ ಲೋಕಜನ ಶಕ್ತಿ ಪಕ್ಷ ಕೂಡ 1% ಮತಗಳನ್ನು ಪಡೆಯುವ ನಿರೀಕ್ಷೆ ಇದೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಈ ಮೂಲಕ ಬಿಜೆಪಿ ನೇತೃತ್ವದ ಈ 4 ಪಕ್ಷಗಳ ಎನ್ಡಿಎ ಮೈತ್ರಿಕೂಟ ಏನಿದೆ ಜಾರ್ಖಂಡ್ನಲ್ಲಿ ಒಟ್ಟಾರೆಯಾಗಿ 37% ಮತಗಳನ್ನು ಪಡೆಯುವ ನಿರೀಕ್ಷೆ ಇದೆ ಅಂತ ಹೇಳ್ತಾ ಇದೆ ಆಕ್ಸಿಸ್ ಮೈ ಇಂಡಿಯಾ ನಡೆಸಿರುವಂತಹ ಈ ಸಮೀಕ್ಷೆ. ಇನ್ನು ಆಕ್ಸಿಸ್ ಮೈ ಇಂಡಿಯಾದ ಈ ಸಮೀಕ್ಷೆಯ ಪ್ರಕಾರ ಜಾರ್ಖಂಡ್ ಮುಕ್ತಿ ಮೋರ್ಚಾ 28% ಮತಗಳನ್ನು ಪಡೆಯುವ ನಿರೀಕ್ಷೆ ಇದೆ. ಕಾಂಗ್ರೆಸ್ 13%, ರಾಷ್ಟ್ರೀಯ ಜನತಾ ದಳ ಅಂದ್ರೆ ಆರ್ಜೆಡಿ ಪಕ್ಷ 3%, ಹಾಗೆ ಸಿಪಿಐಎಂಎಲ್ ಪಕ್ಷ 1% ಮತಗಳನ್ನು ಪಡೆಯುವ ನಿರೀಕ್ಷೆ ಇದೆ. ಅಂದ್ರೆ ಈ 4 ಪಕ್ಷಗಳು ಸೇರಿ ಏನು ಇಂಡಿಯಾ ಮೈತ್ರಿಕೂಟ ಆಗತ್ತೆ ಅಂದ್ರೆ ಏನು ಮೈತ್ರಿಯನ್ನ ಮಾಡ್ಕೊಂಡಿವೆ ಜಾರ್ಖಂಡ್ನಲ್ಲಿ ಒಟ್ಟಾರೆಯಾಗಿ 45% ಮತಗಳನ್ನು ಪಡೆಯುವ ನಿರೀಕ್ಷೆ ಇದೆ ಅಂತ ಹೇಳ್ತಾ ಇದೆ ಈ ಸಮೀಕ್ಷೆ. ಇನ್ನು ಆಕ್ಸಿಸ್ ಮೈ ಇಂಡಿಯಾದ ಈ ಸಮೀಕ್ಷೆಯ ಅಂಕಿ ಅಂಶಗಳನ್ನ ಗಮನಿಸಿದ್ರೆ ನಾವು ಈ ಬಾರಿ ಎನ್ಡಿಎ ಮತ್ತು ಇಂಡಿಯಾ ಮೈತ್ರಿಕೂಟದ ನಡುವೆ 8% ಮತಗಳ ಅಂತರ ಇದೆ. ಅಂದ್ರೆ ಈ ಬಾರಿ ಇಂಡಿಯಾ ಮೈತ್ರಿಕೂಟಕ್ಕೆ 8% ಮತಗಳು ಹೆಚ್ಚುವರಿಯಾಗಿ ಲಭಿಸುತ್ತೆ ಎನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿದೆ. ಇನ್ನು ಜಾರ್ಖಂಡ್ನಲ್ಲಿ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಹೊಸ ಪಕ್ಷ ಅಂದ್ರೆ ಜಾರ್ಖಂಡ್ ಲೋಕತಾಂತ್ರಿಕ್ ಕ್ರಾಂತಿಕಾರಿ ಮೋರ್ಚಾ 8% ಮತಗಳನ್ನು ಗಳಿಸುತ್ತೆ. ಇತರರು 10% ಮತಗಳನ್ನು ಗಳಿಸಲಿದ್ದಾರೆ. 81 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ಜಾರ್ಖಂಡ್ನಲ್ಲಿ ಯಾವ ಪಕ್ಷ ಎಷ್ಟೆಷ್ಟು ಸೀಟುಗಳನ್ನ ಪಡೆಯುತ್ತೆ ಎನ್ನುವಂತಹ ಲೆಕ್ಕಾಚಾರವನ್ನು ಕೂಡ ಆಕ್ಸಿಸ್ ಮೈ ಇಂಡಿಯಾ ಮುಂದಿಟ್ಟಿದೆ. ಆ ಪ್ರಕಾರವಾಗಿ ಬಿಜೆಪಿ 16ರಿಂದ 26 ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಹೇಳ್ತಾ ಇದೆ. ಹಾಗೆ ಎಸ್ಜೆಯು 1 ಸ್ಥಾನವನ್ನು ಕೂಡ ಗೆಲ್ಲದೆ ಇರಬಹುದು ಅಥವಾ ಗೆದ್ದರೆ ಒಂದೇ ಒಂದು ಕ್ಷೇತ್ರವನ್ನ ಗೆಲ್ಲಬಹುದು ಎನ್ನುವಂತಹ ಪ್ರೆಡಿಕ್ಷನ್ ಅನ್ನ ಮಾಡಿದೆ. ಹಾಗೆ ಜೆಡಿಯು ಕೂಡ 1 ಸ್ಥಾನವನ್ನು ಗೆಲ್ಲದೆ ಇರಬಹುದು. ರಾಮ್ ವಿಲಾಸ್ ಪಾಸ್ವಾನ್ ಎಲ್ಜೆಪಿ ಪಕ್ಷ 1 ವಿಧಾನಸಭಾ ಕ್ಷೇತ್ರವನ್ನ ಗೆಲ್ಲಬಹುದು ಎನ್ನುವಂತಹ ವಿಚಾರವನ್ನು ಕೂಡ ಈ ಸಮೀಕ್ಷೆ ಹೇಳ್ತಾ ಇದೆ. ಬಿಜೆಪಿಯನ್ನು ಒಳಗೊಂಡಂತಹ ಎನ್ಡಿಎ ಮೈತ್ರಿಕೂಟ ಈ ಬಾರಿ ಜಾರ್ಖಂಡ್ನಲ್ಲಿ ಗೆದ್ದರೆ 17ರಿಂದ 27 ವಿಧಾನಸಭಾ ಕ್ಷೇತ್ರಗಳನ್ನ ಗೆಲ್ಲಬಹುದು ಎನ್ನುವಂತಹ ಅಂಶವನ್ನು ಕೂಡ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಇಂಡಿಯಾ ಮೈತ್ರಿಕೂಟದ ಲೆಕ್ಕಾಚಾರಕ್ಕೆ ಬಂದ್ರೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಂದ್ರೆ ಜೆಎಂಎಂ 32ರಿಂದ 36 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಕಾಂಗ್ರೆಸ್ 13ರಿಂದ 16 ವಿಧಾನಸಭಾ ಕ್ಷೇತ್ರಗಳನ್ನ ಗೆಲ್ಲಬಹುದು. ಹಾಗೆ ಆರ್ಜೆಡಿ ಪಕ್ಷ 3ರಿಂದ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಬಹುದು. ಹಾಗೆ ಸಿಪಿಐಎಂಎಲ್ 1ರಿಂದ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಎನ್ನುವಂತಹ ಅಂಶವನ್ನು ಕೂಡ ಮುಂದಿಟ್ಟಿದೆ ಈ ಆಕ್ಸಿಸ್ ಮೈ ಇಂಡಿಯಾದ ಸಮೀಕ್ಷೆ. ಈ ಪ್ರಕಾರವಾಗಿ ಈ ಬಾರಿ ಇಂಡಿಯಾ ಮೈತ್ರಿಕೂಟ ಜಾರ್ಖಂಡ್ನಲ್ಲಿ 49ರಿಂದ 59 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಅಂದ್ರೆ ಇಂಡಿಯಾ ಮೈತ್ರಿಕೂಟ 53 ಸೀಟುಗಳನ್ನ ಗೆಲ್ಲುವಂತಹ ಚಾನ್ಸಸ್ ಇದೆ ಎನ್ನುವಂತಹ ಅಂದಾಜನ್ನ ಮಾಡಿದೆ ಆಕ್ಸಿಸ್ ಮೈ ಇಂಡಿಯಾ. ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರುವಂತಹ ಜೆಎಲ್ಕೆಎಂ ಪಕ್ಷ ಗೆದ್ದರೆ 1ರಿಂದ 4 ವಿಧಾನಸಭಾ ಕ್ಷೇತ್ರಗಳನ್ನ ಗೆಲ್ಲಬಹುದು. ಹಾಗೆ ಇತರರು ಗರಿಷ್ಠ ಅಂದ್ರೆ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುವ ನಿರೀಕ್ಷೆ ಇದೆ. ಜಾರ್ಖಂಡ್ನಲ್ಲಿರುವ ಒಟ್ಟು ವಿಧಾನಸಭಾ ಕ್ಷೇತ್ರಗಳು 81. ಜಾರ್ಖಂಡ್ನಲ್ಲಿ ಸರ್ಕಾರ ರಚನೆಗೆ ಅಗತ್ಯವಿರುವಂತಹ ಬಹುಮತ 41. ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಯ ಪ್ರಕಾರ ಜಾರ್ಖಂಡ್ನಲ್ಲಿ ಈ ಬಾರಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಅಸ್ತಿತ್ವಕ್ಕೆ ಬರೋದಿಲ್ಲ. ಬದಲಾಗಿ ಹೇಮಂತ್ ಸೊರೇನ್ ಅವರ ನೇತೃತ್ವದಲ್ಲಿ ಮತ್ತೆ ಜೆಎಂಎಂ ನಾಯಕತ್ವದ ಇಂಡಿಯಾ ಮೈತ್ರಿಕೂಟ ಜಾರ್ಖಂಡ್ನಲ್ಲಿ ಸರ್ಕಾರವನ್ನ ರಚನೆ ಮಾಡಲಿದೆ. ಜಾರ್ಖಂಡ್ ಕುರಿತಾಗಿ ನಡೆಸಲಾಗಿರುವಂತಹ ಈ ಸಮೀಕ್ಷೆಯಲ್ಲಿ ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ 43% ಪುರುಷರು ಮತ್ತು 47% ಮಹಿಳೆಯರು ಇಂಡಿಯಾ ಮೈತ್ರಿಕೂಟದ ಪರ ಮತವನ್ನ ಚಲಾಯಿಸಿದ್ದಾರೆ. ಹಾಗೆ 39% ಪುರುಷರು ಮತ್ತು 35% ಮಹಿಳೆಯರು ಮಾತ್ರ ಬಿಜೆಪಿ ಮೈತ್ರಿಕೂಟದ ಪರ ಮತವನ್ನ ಚಲಾವಣೆ ಮಾಡಿದ್ದಾರೆ ಎನ್ನುವಂತಹ ಅಂಶವನ್ನು ಕೂಡ ಆಕ್ಸಿಸ್ ಮೈ ಇಂಡಿಯಾ ಅಂದಾಜು ಮಾಡಿದೆ. ಇನ್ನು ಜಾತಿವಾರು ಲೆಕ್ಕಾಚಾರವನ್ನ ನೋಡೋದಾದ್ರೆ ಈ ಬಾರಿ ಜಾರ್ಖಂಡ್ನಲ್ಲಿ ಪ್ರಮುಖವಾಗಿ ಎಸ್ಟಿ ಸಮುದಾಯ, ಕ್ರಿಶ್ಚಿಯನ್ನರು ಮತ್ತು ಮುಸಲ್ಮಾನರು ಇಂಡಿಯಾ ಮೈತ್ರಿಕೂಟದ ಪರ ವಾಲಿದ್ದಾರೆ. ಇನ್ನುಳಿದಂತೆ ಎಸ್ಸಿ ಸಮುದಾಯ, ಬ್ರಾಹ್ಮಣರು, ಯಾದವರು, ರಾಜಪೂತರು, ಇತರೆ ಹಿಂದುಳಿದ ಸಮುದಾಯ ಬಿಜೆಪಿ ಪರ ಒಲವನ್ನ ತೋರಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಎನ್ನುವಂತಹ ಅಂಶವನ್ನು ಕೂಡ ಆಕ್ಸಿಸ್ ಮೈ ಇಂಡಿಯಾ ಹೇಳಿದೆ.
ಸೊ ಜಾರ್ಖಂಡ್ನಲ್ಲಿ ಈ ಬಾರಿ ಚುನಾವಣಾ ಪ್ರಚಾರದ ವೇಳೆ ಇಂಡಿಯಾ ಮೈತ್ರಿಕೂಟದ ವಿರುದ್ಧ NDA ಮೈತ್ರಿಕೂಟ ಪ್ರಮುಖವಾಗಿ ಹಿಂದೂ ಮುಸ್ಲಿಂ ಅಸ್ತ್ರವನ್ನ ಪ್ರಮುಖವಾಗಿ ಬಳಸಿಕೊಂಡಿತ್ತು. ಆದರೆ ಇಂಡಿಯಾ ಮೈತ್ರಿಕೂಟ ಈ ಬಾರಿ ಗ್ಯಾರಂಟಿಗಳ ಆಧಾರದಲ್ಲಿ ಚುನಾವಣೆಯನ್ನ ಎದುರಿಸಿತ್ತು. ಹೇಳಿ ಕೇಳಿ ಗ್ಯಾರಂಟಿ ಯೋಜನೆಗಳು ಅತ್ಯಧಿಕವಾಗಿ ಬೆನಿಫಿಟ್ಸ್ ಅನ್ನ ಮಾಡಿಕೊಡೋದು ಮಹಿಳಾ ಮತದಾರರಿಗೆ. ಸೊ ಹೀಗಾಗಿ ಜಾರ್ಖಂಡ್ನಲ್ಲಿ ಇಂಡಿಯಾ ಮೈತ್ರಿಕೂಟದ ಪರ ಅತ್ಯಧಿಕ ಪ್ರಮಾಣದಲ್ಲಿ ಮಹಿಳಾ ಮತದಾರರು ಮತವನ್ನ ಚಲಾಯಿಸಿದ್ದಾರೆ ಎನ್ನುವಂತಹ ಅಂಶವನ್ನ ಆಕ್ಸಿಸ್ ಮೈ ಇಂಡಿಯಾ ಸ್ಪಷ್ಟಪಡಿಸಿದೆ. ಸೊ ಈ ಸಮೀಕ್ಷೆಯನ್ನ ನಾವು ಅನಾಲಿಸಿಸ್ ಮಾಡಿದ್ರೆ ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯಾದಂತಹ ಎಫೆಕ್ಟ್ಸ್ ಕೊಡಬಹುದಾ, ಅಂದ್ರೆ ಕರ್ನಾಟಕದಲ್ಲಿ ನಡೆದಂತಹ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಎಫೆಕ್ಟ್ಸ್ ಕೊಡಬಹುದಾ ಎನ್ನುವಂತಹ ಸುಳಿವು ಸಿಗ್ತಾ ಇದೆ. ಚನ್ನಪಟ್ಟಣ ಉಪಚುನಾವಣೆಯ JDS ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ನಿಖಿಲ್ ಕುಮಾರಸ್ವಾಮಿ ಅವರು, ಶಿಗ್ಗಾವಿ ಕ್ಷೇತ್ರದಲ್ಲಿ ಕಣಕ್ಕೆ ಇಳಿದಿರುವ ಭರತ್ ಬೊಮ್ಮಾಯಿ ಅವರು, ಹಾಗೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಣಕ್ಕೆ ಇಳಿದಿರುವಂತಹ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ಅವರಿಗೂ ಕೂಡ ಈ ಗ್ಯಾರಂಟಿ ಯೋಜನೆಗಳೇ ಹೊಡೆತವನ್ನ ಕೊಡಬಹುದು ಎನ್ನುವಂತಹ ವಿಚಾರ ನಮಗಿಲ್ಲಿ ಸ್ಪಷ್ಟವಾಗ್ತಾ ಇದೆ.